ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತದಿಂದ ಇಂದು ಬುದ್ಧ ಜಯಂತಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಭಗವಾನ್ ಬುದ್ಧರ ಸಂದೇಶಗಳು ಇಂದಿಗೆ ಮತ್ತು ಮುಂದಿನ ಪೀಳಿಗೆಗೂ ಪ್ರಸ್ತುತ ಎಂದರು. ದುಃಖಕ್ಕೆ ಕಾರಣ ಏನು? ದುಃಖದಿಂದ ಪಾರಾಗಲು ಪರಿಹಾರ ಹುಡುಕಿದವರು ಬುದ್ಧ. ಅಂತಹ ಮಹನೀಯರ ಸಂದೇಶಗಳನ್ನು ಪಾಲಿಸುವ ಮೂಲಕ ಜಗತ್ತಿನಲ್ಲಿ ಸತ್ಯ, ಅಹಿಂಸೆ ಮತ್ತು ಶಾಂತಿಯನ್ನ ಕಾಪಾಡಬೇಕಾದ ಜವಾಬ್ದಾರಿ ಇಂದಿನ ಪೀಳಿಗೆಯ ಮೇಲಿದೆ ಎಂದರು. ಆಗಿನ ಕಾಲಕ್ಕೆ ಭಗವಾನ್ ಬುದ್ಧ ಅವರು ಮಹಾರಾಜರಾಗಿದ್ದವರು. ರಾಜ್ಯಭಾರ ಮಾಡುವ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡ ನಿಲುವುಗಳು ಆದರ್ಶನೀಯವಾಗಿವೆ. ಅಶೋಕನ ಕಾಲದಲ್ಲಿಯೂ ಬುದ್ಧನ ಸಂದೇಶ ಸಾರುವ ಸ್ತೂಪಗಳನ್ನು ಕಾಣಬಹುದು. ಅಂಬೇಡ್ಕರ್ ಅವರು ಬುದ್ಧ ಧರ್ಮ ಅನುಸರಿಸುವ ತೀರ್ಮಾನ ಕೈಗೊಳ್ಳಲು ಬುದ್ಧನ ಬಗ್ಗೆ ಆತನಿಗಿದ್ದ ಬದ್ಧತೆ ಮುಖ್ಯ ಕಾರಣವಾಗಿದೆ. ಇನ್ನು ಅಂಬೇಡ್ಕರ್ ಅವರು ಬುದ್ಧನ ಸಂದೇಶದ ಮಾರ್ಗದಲ್ಲಿಯೇ ಸಂವಿಧಾನ ರಚಿಸಿದ್ದಾರೆ. ಹಾಗಾಗಿಯೇ ಎಲ್ಲ ಜನರಿಗೂ ಸಮಪಾಲು ಮತ್ತು ಸಮಬಾಳು ಎಂಬ ತತ್ವ ಸಂವಿಧಾನದಲ್ಲಿ ಅಡಗಿದೆ ಎಂದರು. ಬುದ್ಧ ಬೆಳೆದು ಬಂದ ಜೀವನ ಸಂದೇಶ ಎಲ್ಲರೂ ಪಾಲಿಸಬೇಕು. ಆಸೆಯೇ ದುಃಖಕ್ಕೆ ಕಾರಣ ಎಂದು ಹೇಳಿದವರು ಭಗವಾನ್ ಬುದ್ಧ. ಪ್ರಸ್ತುತ ಜೀವನಕ್ಕೆ ಮತ್ತು ಭವಿಷ್ಯಕ್ಕೆ ಬುದ್ಧನ ಸಂದೇಶ ದಾರಿದೀಪವಾಗಲಿದೆ ಎಂದರು. ನಮಸ್ಕಾರ. ಇವತ್ತು ಭಗವಾನ್ ಬುದ್ಧರ ಜಯಂತಿಯನ್ನು ಜಿಲ್ಲಾಡಳಿತದ ವತಿಯಿಂದ ಆಚರಿಸ್ತಾ ಇದ್ದೀವಿ. ಶಾಂತಿಯ ಮಂತ್ರವನ್ನು ಬೋಧಿಸಿರ್ತಕ್ಕಂಥ ಭಗವಾನ್ ಬುದ್ಧರ ಒಂದು ಸಂದೇಶಗಳೇನಿದ್ದಾವೆ ಇವತ್ತು ಪ್ರಸ್ತುತ ಜೀವನಕ್ಕೆ ತುಂಬ ಅವಶ್ಯಕವಾಗಿದ್ದಾವೆ. ಹಾಗಾಗಿ ದುಃಖಕ್ಕೆ ಏನು ಕಾರಣ, ದುಃಖದಿಂದ ನಾವು ಪಾರಾಗಬೇಕಂದ್ರೆ ಯಾವ ರೀತಿ ಜೀವನವನ್ನು ನಾವು ಅಳವಡಿಸ್ಕೊಳ್ಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ಮಾರ್ಗವನ್ನು ಕಂಡಿಡ್ತಕ್ಕಂಥವರು ಭಗವಾನ್ ಬುದ್ಧರು. ಹಾಗಾಗಿ ಜೀವನದಲ್ಲಿ ಎದುರಿಸಿದಂತಹ ಒಂದು 4 ಘಟನೆಗಳು ಹಾಗೂ ಆಗಿನ ಕಾಲಕ್ಕೆ ಅವರು ರಾಜ. ಸೊ ಹಾಗಾಗಿ ಏನು ರಾಜ್ಯಭಾರವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಅವರು ತೆಗೆದುಕೊಂಡಂಥ ನಿಲುವುಗಳಿರ್ಬೋದು, ಅವೆಲ್ಲವೂ ಕೂಡ ಪ್ರಸ್ತುತ. ಬುದ್ಧರ ಸಂದೇಶಗಳನ್ನು ಸಾಮ್ರಾಟ್ ಅಶೋಕ ಭಾರತದ ಇತಿಹಾಸದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಅಶೋಕರ ಕಾಲದಲ್ಲಿಯೂ ಕೂಡ ಬುದ್ಧರ ಒಂದು ಸಂದೇಶಗಳನ್ನು ಸಾರ್ತಕ್ಕಂಥ ಹಲವಾರು ಸ್ತೂಪಗಳನ್ನು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ಬೋದು. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಜಿಯವರು ಕೂಡ ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ಬುದ್ಧ ಧರ್ಮವನ್ನು ಅನುಸರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಅಂದರೆ ಭಗವಾನ್ ಬುದ್ಧರ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಬದ್ಧತೆ ಮತ್ತು ಅವರು ಏನು ಹಾಕಿಕೊಟ್ಟಂಥ ಆಡಳಿತ ವಿಷಯಗಳನ್ನು ಸಂವಿಧಾನದ ಒಂದು ರಚನೆ ಮಾಡ್ತಕ್ಕಂಥ ಕಾಲಕ್ಕೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಬುದ್ಧನ ಸಂದೇಶದ ಅಡಿಯಲ್ಲಿ ಅವರು ಸಾಗಿ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಹಾಗಾಗಿ ಇವತ್ತು ಶಾಂತಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರ ಜೊತೆಯಲ್ಲೇ ಅಭಿವೃದ್ಧಿಯೂ ಕೂಡ ಪೂರಕವಾಗಿರುತ್ತವೆ. ಹಾಗಾಗಿ ಎಲ್ಲರೂ ಕೂಡ ನಾವು ಬುದ್ಧ ಬೆಳೆದು ಬಂದ ಮತ್ತು ಅವರ ಜೀವನ, ಅವರ ಸಂದೇಶ ಅವೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಆಸೆಯೇ ದುಃಖಕ್ಕೆ ಕಾರಣ ಅಂತೇಳಿ ಹೇಳಿರ್ತಕ್ಕಂಥವ್ರು. ಹಾಗಾಗಿ ನಾವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಬುದ್ಧನ ಸಂದೇಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.